ಆಮೇಲೆ ಗಂಡ ಹೆಂಡತಿ ಜಗಳ ಆದ್ರೆ ನಿಮ್ಗೇನ್ ಕಷ್ಟ? ಗಂಡ ಹೆಂಡತಿ ಜಗಳ ದೊಡ್ಡದ ಮಾಡ್ಬೋದು. ಟಿವಿ ಚಾನಲ್ನಲ್ಲಿ ಬೆಳಿಗ್ಗೆಯಿಂದ ತಿರ್ಗಾ ತೋರ್ಸ ಅದನ್ನು ಏನು ಅದು ಬಯಲಿಗೆ ತಗೊಂಡ್ಬಂದು ಅವ್ರು ಮಾನ ಮರ್ಯಾದೆಲ್ಲ ಕಲಿಯೋದು. ಆಯ್ತು, ಗಂಡ ಹೆಂಡತಿ ಜಗಳ ಆಯ್ತಂದ್ರೆ ಗಾದೆ ಇದೆ, ಗಂಡ ಹೆಂಡತಿ ಜಗಳ ಉಂಟು ಮಲಗುವವರಿಗೆ ಏನಪ್ಪ, ಉಂಟು ಮಲಗುವವರಿಗೆ ಅಂತ. ಗಂಡ ಹೆಂಡತಿ ಜಗಳ ಉಂಟು ಮಲಗುವವರಿಗೆ ಅಂತ ಇರ್ತದೆ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ. ಆಮೇಲೆ ಊಹಾಪೋಹ ಪತ್ರಿಕೋದ್ಯಮ, ಏನು ಊಹಾಪೋಹ, ಮುಖ ನೋಡ್ಬಿಟ್ಟು ಹೇಳೋದು ಹಿಂಗೆ ಮಂಜೇಗೌಡ ಹಿಂಗೆ ಯೋಚನೆ ಮಾಡ್ತಾರೆ. ಊಹಾಪೋಹಗಳು ಮಾಧ್ಯಮದವರಿಗಿಲ್ಲ, ಊಹಾಪೋಹ ಹಿಂಗಂತ ಇದ್ರು. ಆಮೇಲೆ ಈಗ ಇನ್ನೊಂದು ಶುರುವಾಗ್ಬಿಟ್ಟದೆ. ಏನಪ್ಪಾ ಅಂತಂದ್ರೆ ಅವ್ರು ಹಿಂಗೆ ಹೇಳಿದ್ರು, ನೀವ್ ಹೆಂಗೆ ಹೇಳಿದ್ರು, ಏನ್ ಹೇಳಿದ್ರು ಅವ್ರು ಹೇಳ್ತಾರಪ್ಪ, ನೀವು ಬರೆಯಿದ್ರು ಬರೀರಿ, ಉಪಯೋಗ ಆಗಲ್ಲ ಸಮಾಜಕ್ಕೆ, ಬಿಟ್ಬಿಡಿ. ಅದ್ರ ನನಗೇನ್ ಕೇಳೋದು, ಅವ್ರು ಹಿಂಗೆ ಹೇಳಿದ್ರು, ನೀವ್ ಹೆಂಗೆ ಹೇಳಿದ್ರು. ಅದಕ್ಕಿಂತ ಇಲ್ಲ ಕೊಟ್ಟಿದ್ರೆ ತರಬೇತಿ ಆಗ್ಬೇಕಲ್ವಾ? ಈ ಥರದ್ದೆಲ್ಲ ಮಾಡಿ ಏನಾಗ್ತದೆ, ಪತ್ರಿಕೋದ್ಯಮ ಓದಿನವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ. ಅದೇ ಪತ್ರಿಕಾ ತಾಪತ್ರೆ. ಆಮೇಲೆ ಗಂಡ ಹೆಂಡತಿ ಜಗಳ ಆದ್ರೆ ನಿಮ್ಗೇನ್ ಕಷ್ಟ? ಗಂಡ ಹೆಂಡತಿ ಜಗಳ ದೊಡ್ಡದ ಮಾಡ್ಬೋದು. ಟಿವಿ ಚಾನಲ್ನಲ್ಲಿ ಬೆಳಿಗ್ಗೆಯಿಂದ ತಿರ್ಗಾ ತೋರ್ಸ ಅದನ್ನು ಏನು ಅದು ಬಯಲಿಗೆ ತಗೊಂಡ್ಬಂದು ಅವ್ರು ಮಾನ ಮರ್ಯಾದೆಲ್ಲ ಕಲಿಯೋದು. ಆಯ್ತು, ಗಂಡ ಹೆಂಡತಿ ಜಗಳ ಆಯ್ತಂದ್ರೆ ಗಾದೆ ಇದೆ, ಗಂಡ ಹೆಂಡತಿ ಜಗಳ ಉಂಟು ಮಲಗುವವರಿಗೆ ಅಂತ. ಏನಪ್ಪ, ಉಂಟು ಮಲಗುವವರಿಗೆ ಅಂತ. ಗಂಡ ಹೆಂಡತಿ ಜಗಳ ಉಂಟು ಮಲಗುವವರಿಗೆ ಅಂತ ಇರ್ತದೆ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ. ಆಮೇಲೆ ಊಹಾಪೋಹ ಪತ್ರಿಕೋದ್ಯಮ, ಏನು ಊಹಾಪೋಹ, ಮುಖ ನೋಡ್ಬಿಟ್ಟು ಹೇಳೋದು ಹಿಂಗೆ ಮಂಜೇಗೌಡ ಹಿಂಗೆ ಯೋಚನೆ ಮಾಡ್ತಾರೆ. ಊಹಾಪೋಹಗಳು ಏನು ಮಾಧ್ಯಮದವರಿಗಿಲ್ಲ, ಊಹಾಪೋಹ ಹಿಂಗಂತ ಇದ್ರು. ಆಮೇಲೆ ಈಗ ಇನ್ನೊಂದು ಶುರುವಾಗ್ಬಿಟ್ಟದೆ. ಏನಪ್ಪಾ ಅಂತಂದ್ರೆ ಅವ್ರು ಹಿಂಗೆ ಹೇಳಿದ್ರು, ನೀವ್ ಹೆಂಗೆ ಹೇಳಿದ್ರು, ಏನ್ ಹೇಳಿದ್ರು ಅವ್ರು ಹೇಳ್ತಾರಪ್ಪ, ನೀವು ಬರೆಯಿದ್ರು ಬರೀರಿ, ಉಪಯೋಗ ಆಗಲ್ಲ ಸಮಾಜಕ್ಕೆ, ಬಿಟ್ಬಿಡಿ. ಅದ್ರ ನನಗೇನ್ ಕೇಳೋದು, ಅವ್ರು ಹಿಂಗೆ ಹೇಳಿದ್ರು, ನೀವ್ ಹೆಂಗೆ ಹೇಳಿದ್ರು. ಅದಕ್ಕಿಂತ ಇಲ್ಲ ಕೊಟ್ಟಿದ್ರೆ ತರಬೇತಿ ಆಗ್ಬೇಕಲ್ವಾ? ಈ ಥರದ್ದೆಲ್ಲ ಮಾಡಿ ಏನಾಗ್ತದೆ, ಪತ್ರಿಕೋದ್ಯಮ ಓದಿನವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ. ಅದೇ ಪತ್ರಿಕಾ ತಾಪತ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.